ಸೊ ನಿಮ್ಮ ಎಲ್ಲಾ ಗಾಬರಿಗಳನ್ನ ಕಳೆಯೋದಿಕ್ಕೆ ಇದೇ 26ನೇ ತಾರೀಕು, ಇನ್ನ 4 ದಿವಸ ಟೈಮ್ ಇದೆ. ಆರ್ಟ್ ರಿಲೇಟೆಡ್ ಇಶ್ಯೂಸ್ ನ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಯಾರು ಈ ಅಪರ್ಚುನಿಟೀಸ್ ಅನ್ನು ಮಿಸ್ ಮಾಡ್ಕೋಬೇಡಿ. ಅದ್ಭುತವಾಗಿರುತ್ತೆ ಕ್ಲಾಸು. ಸುಮಾರು ಜನ ಡಯಾಬಿಟಿಸ್ದು ಮತ್ತೆ ಜಾಯಿಂಟ್ ಪೇನ್ ಕ್ಲಾಸ್ ಅಟೆಂಡ್ ಆಗಿದ್ರಿ. ಐ ಹೋಪ್ ಯು ಎಂಜಾಯ್ಡ್. ಸೊ ಎವ್ರಿ ಜಾಯಿಂಟ್ಸ್ ಕವರ್ ಮಾಡ್ತೀವಿ. ಅಂಡ್ ಸುಮಾರು ಜನ ಇವತ್ತು ಫೋನ್ ಮಾಡಿ ಹೇಳ್ತಾರೆ, ನಿಮ್ ಡಯಾಬಿಟಿಸ್ ಕ್ಲಾಸ್ ಅಟೆಂಡ್ ಮಾಡ್ದಾಗ್ಲಿಂದ ನಮ್ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಜಾಯಿಂಟ್ ಪೇನ್ ಕ್ಲಾಸ್ ಅಟೆಂಡ್ ಆದ್ಮೇಲೆ ನನ್ನ ಪೇನ್ ರಿಲೇಟೆಡ್ ಇಶ್ಯೂಸ್ ನಾವೇ ಟೇಕ್ ಕೇರ್ ಮಾಡ್ತಾ ಇದೀವಿ ಅಂತ. ಸೊ ಈ ತರ ಸ್ಪೆಷಲೈಸ್ಡ್ ಕೋರ್ಸ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಹೋಗ್ಬಿಟ್ಟು ನಾನು ಎಂಟೈರ್ ಕೋರ್ಸ್ ತಗೊಳ್ಳಿ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ ಅಲ್ವಾ. ಅವ್ರಿಗೆ ಹೊಟ್ಟೆ ನೋವು ನನಗೆ ಬೇಡ ಅಂತಾರೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ ನನಗೆ ಹೊಟ್ಟೆ ನೋವು ಹೇಳ್ಬೇಡಿ ಅಂತಾರೆ, ಗ್ಯಾಸ್ಟ್ರಿಕ್ ಬೇಡ ನನಗೆ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಬೇಕು, ಅವರಿಗೊಂದು ಹಾರ್ಟ್ ರಿಲೇಟೆಡ್ ಕಿಡ್ನಿ ರಿಲೇಟೆಡ್ ಸಮ್ ಇಶ್ಯೂಸ್ ಇರುತ್ತೆ, ಅದನ್ನ ಯಾವ ತರ ಸಾಲ್ವ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಪಾಯಿಂಟ್ ಮಾಡಿದಾಗ ಆ ಸಿಂಪ್ಟಮ್ಸ್ ಹೆಚ್ಚು ಇಲ್ಲ ಕಡಿಮೆ ಆದ್ರೆ ಅದನ್ನ ಯಾವ ತರ ಕೌಂಟರ್ ಮಾಡೋದು. ಸೊ ಯು ಹ್ಯಾವ್ ಟು ಲರ್ನ್ ಸಿಸ್ಟಮೆಟಿಕಲಿ. ಇವತ್ತು ನಿಮ್ಗೆ ಒಂದು K7 ಅಕ್ಯುಪಂಚರ್ ಪಾಯಿಂಟ್ ಕೊಟ್ಟೆ, ನೋ ಡೌಟ್ ಇಟ್ ವರ್ಕ್ಸ್. ನಾಳೆ ಇನ್ನೊಂದು ಸಿಂಪ್ಟಮ್ಸ್ ಬಂದಾಗ ನೀವು ಯಾವ ತರ ಡಿಸಿಷನ್ ತಗೋಬೇಕು. ಸೊ ಈ ಆರ್ಟ್ ರಿಲೇಟೆಡ್ ಕೋರ್ಸ್ ಅನ್ನ ನೀವು ಅಟೆಂಡ್ ಆದ್ಮೇಲೆ ಎನಿ ಎಮರ್ಜೆನ್ಸಿ ಸಿಚುಯೇಷನ್ ಇರ್ಬೋದು, ಎನಿ ಆರ್ಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಅದ್ರ ಜೊತೆ ಡಯಾಬಿಟಿಸ್ ಇರ್ಬೋದು, ಅದ್ರ ಜೊತೆ BP ಇರ್ಬೋದು, ಅದನ್ನ ನೀವು ತುಂಬಾ ಕರಾರುವಕ್ಕಾಗಿ ಡಯಾಗ್ನೈಸ್ ಮಾಡಿ ನೀವು ಟ್ರೀಟ್ ಮಾಡ್ಬೋದು. ಓಕೆ, ಆಕ್ಚುಲಿ ಈ 4 days ಕ್ಲಾಸ್ ಇಟ್ಸ್ ವೆರಿ ಡೆಪ್ತ್. ಓಕೆ, ಮೇ ಬಿ 5 days ಆಗ್ಬೋದು, ಬಟ್ ಎಲ್ಲಾ ಪ್ಯಾಟರ್ನ್ ಕವರ್ ಮಾಡ್ತೀವಿ.